ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ. ನಾವಿವತ್ತು ಹೊರಟಿದ್ದೀವಿ ಕುಪ್ಪಳ್ಳಿ ಕಡೆಗೆ, ಕುವೆಂಪು ಅವರ ಮನೆ ನೋಡ್ಕೊಬರ್ಲಿಕ್ಕೋಸ್ಕರ. ನಾವು ಚಿಕ್ಕಮಂಗ್ಳೂರಿಂದ ಹೊರಟ್ವಿ. ಚಿಕ್ಕಮಂಗ್ಳೂರಿಂದ ಆಲ್ದೂರಿಂದ ಬಾಳೆಹೊನ್ನೂರು ಆದಮೇಲೆ ಕೊಪ್ಪ ಸಿಗುತ್ತೆ. ಕೊಪ್ಪದಿಂದ 10 ಕಿಲೋಮೀಟರ್ಸ್ ಅಷ್ಟೇ ಆಗುತ್ತೆ ಕುಪ್ಪಳ್ಳಿ. ಸೊ ನಾವು ಈ ರೂಟಿಂದ ಹೊರಟಿದ್ವಿ. ಬೈ ದ ರೂಟ್ ಯಾವುದ್ಯಾವುದಾದ್ರೂ ಪ್ಲೇಸ್ ಸಿಗುತ್ತೆ, ಅದನ್ನೆಲ್ಲ ನೀವು ವಿಸಿಟ್ ನೋಡಿಕೊಂಡು ಬರ್ಬೋದು. ಸೊ ಇದಾದಮೇಲೆ ಕುಪ್ಪಳ್ಳಿಯಿಂದ ಮುಂದೆನೂ ಕೂಡ ಒಂದು ಸಕ್ರೆಬೈಲು ಅಂತ ಆನೆ ಕ್ಯಾಂಪ್ ಇದೆ. ಅಲ್ಲಿಗೆ ಕೂಡ ನೀವು ಬೇಕಾದರೆ ಹೋಗಿ ಬರ್ಬೋದು. ನಾವು ಅಲ್ಲಿಗೆ ವಿಸಿಟ್ ಮಾಡೋಕ್ಕಾಗಲಿಲ್ಲ. ನಾವು ಹೋಗೋವಾಗ ಯಾವ ಪ್ಲೇಸಸ್ಸನ್ನು ನೋಡೋಕ್ಕಾಗಲಿಲ್ಲ. ಬರುವಾಗ ಪ್ಲೇಸಸ್ನ ಕೆಲವೊಂದನ್ನು ಕವರ್ ನೋಡಿಕೊಂಡು ಬಂದಿದ್ದೀವಿ. ಅದನ್ನೆಲ್ಲ ನಾನು ನಿಮ್ಮ ಜೊತೆ ಈ ವಿಡಿಯೋನಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ಇನ್ನೇನು ಕುಪ್ಪಳ್ಳಿ ರೀಚ್ ಆದ್ವಿ ನಾವು. ಸೊ ಕುಪ್ಪಳ್ಳಿಲಿ ಕವಿ ಮನೆ ಹೇಗಿದೆ ಅಂತ ನೋಡೋಣ ಬನ್ನಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ನೋಡಿ. ಬೇಕು ತುಷಾರಿಗೆ ಖಚಿತವ ಪರಿಚಿತ ಎಂಟ್ರೆನ್ಸ್ ನೋಡಿ ಈ ರೀತಿಯಾಗಿದೆ. ಎಂಟ್ರೆನ್ಸಲ್ಲಿ ಈ ರೀತಿ ಕವಿತೆಗಳೆಲ್ಲ ಹಾಕಿದ್ದಾರೆ. ಇಲ್ಲಿ ಜನ ಎಲ್ಲ ಫೋಟೋ ತೆಕ್ಕೊಳ್ತಾ ಇದ್ರು. ನಾವು ಜಸ್ಟ್ ಹಾಗೆ ವಿಡಿಯೋ ಮಾಡಿಕೊಂಡು ಮುಂದೆ ಹೋದ್ವಿ. ಒಳಗಡೆ ಏನಿದೆ ನೋಡೋಕ್ಕೆ ನಮಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗಿತ್ತು. ಸೊ ಅದಕ್ಕೋಸ್ಕರ ನಾವು ಆಮೇಲೆ ಇಲ್ಲೆಲ್ಲ ಫೋಟೋ ತಗೊಂಡ್ವಿ. ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿಕೊಂಡು ಹಂಗೇನೆ ವಿಡಿಯೋ ಮಾಡಿಕೊಂಡು ಸೀದಾ ಒಳಗಡೆ ಹೋಗ್ವಿ. ಒಳಗಡೆ ಕೌಂಟರಲ್ಲಿ ಟಿಕೆಟ್ ತಗೊಂಡು ಸೀದಾ ಒಳಗಡೆ ಹೋದ್ವಿ. ಅಲ್ಲಿ CCTV ಇದ್ದಿದ್ದರಿಂದ ವಿಡಿಯೋಸು ಫೋಟೋಗ್ರಫೀಸ್ ನಾಟ್ ಅಲೌಡ್ ಅಂತ ಹಾಕಿದ್ರು. ಅದರಿಂದ ನಾವು ವಿಡಿಯೋಸು ಫೋಟೋಗ್ರಫಿ ಏನು ಮಾಡೋಕ್ಕಾಗಲಿಲ್ಲ. ಮತ್ತು ಮನೆ ತುಂಬ ಚೆನ್ನಾಗಿದೆ, ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ. ಆಲ್ಟ್ರೇಷನ್ ಮಾಡಿದ್ದಾರೆ ಅಲ್ವಾ, ಸೊ ಹಾಗಾಗಿ ನೀಟಾಗಿದೆ ಮನೆ. 3 ಫ್ಲೋರ್ ಥರ ಇದೆ. ಅಟ್ಟ ಎಲ್ಲನೂ ಇದೆ ಇದರಲ್ಲಿ. ಹಳೆ ಮಲೆನಾಡು ಮನೆ ಹೇಗಿರುತ್ತೆ ಆ ರೀತಿಯಾಗಿದೆ. ಮನೆ ಒಳಗಡೆ ಅವರು ಬರೆದಿರೋವಂಥ ಪುಸ್ತಕಗಳು ಮತ್ತು ಅವರು ಯೂಸ್ ಮಾಡಿರೋವಂಥ ಥಿಂಗ್ಸು, ಅವರ ಇಯರ್ ಕ್ಲೀನ್ ಮಾಡಿಸೋವಂಥ ಬಡ್ಸು ಅದನ್ನು ಕೂಡ ಇಟ್ಟಿದ್ದಾರೆ. ಮತ್ತು ಕಟ್ಟಿಂಗ್ ಮಾಡುವಾಗ ಬಂದಿರೋವಂಥ ಹೇರು, ಚಪ್ಪಲಿಂದ ಹಿಡಿದು ಅವರು ಬಟ್ಟೆ ಯೂಸ್ ಮಾಡ್ತಿದ್ದಿದ್ದ ಬಟ್ಟೆ, ಪರ್ಸು ಅದೆಲ್ಲ ಇಟ್ಟಿದ್ದಾರೆ. ಮತ್ತು ಕೆಲವೊಂದು ಯುನಿಕ್ ಆಗಿರೋವಂಥ ಫೋಟೋಗ್ರಫಿ, ಅವರ ಚಿಕ್ಕ ವಯಸ್ಸಿನ ಫೋಟೋಗ್ರಫೀಸು ಮತ್ತು ಅವ್ರದ್ದು ಕೆಲವೊಂದು ಯುನಿಕ್ ಆಗಿರೋವಂಥ ಫೋಟೋಸ್ ಎಲ್ಲ ಇಟ್ಟಿದ್ದಾರೆ. ಪೇಂಟಿಂಗ್ಸ್ ಕೂಡ ಇಟ್ಟಿದ್ದಾರೆ. ಇನ್ನು ಪುಸ್ತಕಗಳು, ಅವ್ರು ಬರೆದಿರೋವಂಥ ಪುಸ್ತಕಗಳನ್ನ ಮಾರಾಟಕ್ಕೂ ಸಹ ಇಟ್ಟಿದ್ದಾರೆ. ನಿಮಗೆ ಬೇಕಾದರೆ ಅಲ್ಲಿ ಕೌಂಟರ್ ಇದೆ, ಅಲ್ಲಿ ಕೇಳಿಬಿಟ್ಟು ನಿಮಗೆ ಪರ್ಚೇಸ್ ಮಾಡೋ ಅವಕಾಶ ಕೂಡ ಇದೆ, ಪರ್ಚೇಸ್ ಮಾಡ್ಕೋಬೋದು. ಒಳಗಡೆ ಎಲ್ಲ ಮುಗಿಸ್ಕೊಂಡು ಹೊರ್ಗಡೆ ಬಂದ್ವಿ. ಹೊರ್ಗಡೆ ಒಂದು ಮನೆ ಥರ ಮಾಡಿಬಿಟ್ಟು ಅಲ್ಲಿ ಅಲ್ಲಿ ಎತ್ತಿನ ಗಾಡಿ, ಪಣತ ಅದೆಲ್ಲ ಇಟ್ಟಿದ್ದಾರೆ. ಅಕ್ಕಿ ಭತ್ತ ಎಲ್ಲ ಹಾಕುವಂಥದ್ದಕ್ಕೆ ಯೂಸ್ ಮಾಡ್ತಿದ್ದಂಥ ಪಣತಗಳು ಅದೆಲ್ಲ ಇಟ್ಟಿದ್ದಾರೆ. ಅದೆಲ್ಲ ನೋಡ್ಕೋಬೋದು ನೀವು. ನಾವು ಆಮೇಲೆ ವಾಪಸ್ ಬರೋವಾಗ ಕೊಪ್ಪಯಿಂದ ಮುಂದೆ ಒಂದು ಟೀ ಎಸ್ಟೇಟ್ ಸಿಗುತ್ತೆ. ಕಾಫಿ ನಾಡಲ್ಲಿ ಟೀ ಎಸ್ಟೇಟ್ ಸಿಕ್ಕರೆ ಅದೇ ಒಂಥರ ಔಟ್ ಆಫ್ ದಿ ಬಾಕ್ಸ್ ಅಲ್ವಾ. ಅದು ಎಲ್ಲರಿಗೂ ಖುಷಿ ಆಯಿತು. ಅದಕ್ಕೆ ಅಲ್ಲೊಂದು ಸ್ವಲ್ಪ ಬ್ರೇಕ್ ತಗೊಂಡು ಇಳಿದು ಅಲ್ಲೊಂದು ಸ್ವಲ್ಪ ಫೋಟೋ ತಗೊಂಡ್ವಿ. ಅಲ್ಲಿ ಎಲ್ಲೋ ಒಂದು ಕಡೆ ಒಂದು ಟೆಂಪಲ್ ಇದೆ ಆ ಎಸ್ಟೇಟ್ ಒಳಗಡೆ. ಅದನ್ನೇ ನಾನು ಅವ್ರ ಹತ್ರ ವಿಚಾರಿಸ್ತಾ ಇದ್ದೆ, ಎಸ್ಟೇಟ್ ಎಲ್ಲಿದೆ, ಹೋಗ್ಬೋದಾ ಅಂತ.
ಈಗ ಕಾಫಿ ಸೀಸನ್ನು ಮತ್ತು ಅಡಿಕೆ ಸೀಸನ್ ಆಗಿರೋದ್ರಿಂದ ಅವರು ಒಳಗಡೆ ಹೋಗೋಕ್ಕೆ ಬಿಡಲಿಲ್ಲ, ಅಡಿಕೆ ಎಲ್ಲ ಒಣಗಾಕಿರ್ತಾರೆ, ಸೊ ಒಳಗಡೆ ಹೋಗಂಗಿಲ್ಲ ಅಂತ ಹೇಳಿದ್ರು. ಅದರಿಂದ ನಾವು ಮತ್ತೆ ಅಲ್ಲಿ ಫೋಟೋಸ್ ಎಲ್ಲ ತಗೊಂಡು ವಾಪಸ್ ಬಂದ್ವಿ. ಇಲ್ಲೇ ಇದೆಯಾ ನಾವು ಚಿಕ್ಕಮಂಗ್ಳೂರು. ಕಾಫಿ ತೋಟನೂ ಹೋಗ್ತೀರಾ ಕೆಲಸಕ್ಕೆ? ಇಲ್ಲೇ ಮದುವೆ ಅದಕ್ಕೆಲ್ಲ ಹೋಗಲ್ಲ. ಇದು ಓನರ್ ಯಾರು? ಇಲ್ಲಿ ಎಲ್ಲಾದ್ರೂ ದೇವಸ್ಥಾನ ಇದೆಯಾ? ಎಸ್ಟೇಟ್ ಒಳಗಡೆ ಎಲ್ಲಿದೆ? ಮೇಲೆ ಇದೆಯಾ? ಹೋಗ್ಬೋದಾ ನಾವು? ಹೌದಾ? ಬಾಯ್. ನಾವು ಟೀ ಎಸ್ಟೇಟ್ ಎಲ್ಲ ಮುಗಿಸ್ಕೊಂಡು ಬಾಳೆಹೊನ್ನೂರು ಕಡೆ ಬಂದ್ವಿ. ಇದನ್ನು ರಂಭಾಪುರಿ ಮಠ ಅಂತಲೂ ಕರೀತಾರೆ. ಬಾಳೆಹೊನ್ನೂರು ಮಠದಲ್ಲಿ ನಮಗೆ ಊಟ ಟೈಮಿಗೆ ಹೋಗಿದ್ರಿಂದ ನಮಗೆ ಪ್ರಸಾದ ಎಲ್ಲ ಸಿಕ್ತು. ಅಲ್ಲಿ ಕೀರ್ತನೆ ಎಲ್ಲ ಆಡ್ತಿದ್ರು, ಹುಬ್ಳಿಯಿಂದ ಬಂದಿರೋವಂಥ ಟೂರಿಸ್ಟು, ಅದನ್ನು ಕೂಡ ಕೇಳಿಸ್ಕೊಳ್ಳಿಕ್ಕೆ ಸಿಕ್ತು. ತುಂಬ ಖುಷಿ ಆಯಿತು ನಮಗೆ. ಬಾಳೆಹೊನ್ನೂರಿಗೆ ಬಂದಿದ್ದೀವಿ ಫ್ರೆಂಡ್ಸ್ ನಾವೀಗ. ಸೊ ಇದು ಮಠ. ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ಏನೇನಿದೆ ಅಂತ. ಯಾವಾಗ? ಎಲೆಕ್ಟ್ರಿಕ್ ಆನೆನಾ? ಹೌದಾ? ಒರಿಜಿನಲ್ ಆನೆನ ಕೊಡಕ್ಕೆ ಕಾನೂನು ಒಪ್ಪಲ್ಲ ಅಂತ ಹೇಳ್ಬಿಟ್ಟು ಎಲೆಕ್ಟ್ರಿಕ್ ಆನೆ. ಮುಗುಳುವಳ್ಳಿ. ಯೂಟ್ಯೂಬ್ ಅಲ್ಲಿ ನೋಡಿದೆ, ಶಿಲ್ಪಾ ಶೆಟ್ಟಿ ಕೊಟ್ಟಿರೋದಲ್ವಾ ಇದು? ಇಲ್ಲ, ನನಗೆ ಗೊತ್ತಿಲ್ಲ, ನಾನು ನ್ಯೂಸೇ ನೋಡಿಲ್ಲ. ಶಿಲ್ಪಾ ಶೆಟ್ಟಿ, ಪೆಟಾ ಇಂಡಿಯಾ ಮತ್ತು ಕ್ಯೂಪಾ. ಡಿಸೆಂಬರ್ 15ನೇ ತಾರೀಕು ಕೊಟ್ಟಿರೋದು ಇವರ ವತಿಯಿಂದ ರೇಣುಕಾಚಾರ್ಯ ದೇವಸ್ಥಾನಕ್ಕೆ. ಇವತ್ತಲ್ಲ ಚಿನಿ, ಇವತ್ತು ಡಿಸೆಂಬರ್ 15, 25 ಅಲ್ವಾ? 15th ಇತ್ತೀಚೆಗೆ ಕೊಟ್ಟಿರೋದಾ? ಡಿಸೆಂಬರ್ 15ರಲ್ಲಿ ಕೊಟ್ಟಿರೋದು. ಇತ್ತೀಚೆಗೆ ಕೊಟ್ಟಿರೋದು.
ಎಷ್ಟು ಚೆನ್ನಾಗಿ ಹಾಡಿದ್ರು ಅಲ್ವಾ. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಖಾಂಡ್ಯ ಕಡೆಗೆ. ಸೊ ನಾನು ಇಲ್ಲಿ ತೂಗುಯಾಲೆ ಇದೆ ಅಂತ ಅಂದ್ಕೊಂಡಿದ್ದೆ. ಅದಿರೋದು ಆ್ಯಕ್ಚುಲಾಗಿ ತುಂಬ ಹಿಂದೆನೇ ಇದೆ. ಬಾಳೆಹೊನ್ನೂರು ಮತ್ತು ಕೊಪ್ಪ ಮಧ್ಯದಲ್ಲಿ ಸಿಗುತ್ತಂತೆ ಅದು. ನಮಗೆ ಗೊತ್ತಿಲ್ಲದೇ ಇಲ್ಲಿಗೆ ಬಂದ್ವಿ. ಇಲ್ಲಿ ತುಂಗಾ ನದಿ ನೀರು ಹರಿತಾ ಇತ್ತು, ದೇವಸ್ಥಾನ ಬಾಗ್ಲಾಕಿತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ಮತ್ತೆ ನಾವು ಮನೆ ಕಡೆಗೆ ಹೊರಟ್ವಿ. ಮೋಸ್ಟ್ಲೇ ಇಲ್ಲ ಚಿನ್ನ ಸುಮ್ಮನೆ ಮರ ಮೇಲೆ ಮೋಸ್ಟ್ಲೇ ಅಲ್ಲ ಅದು ಮರದ ದಿಣ್ಣೆ. ನಾನು ಫೂಲ್ ಮಾಡಲಿಲ್ಲ ಚಿನ್ನು, ನೀನು ಫೂಲ್ ಆದಿ. ಇದೆಯಾ ಈ ಥರ ಇದೆಯಾ ಇಲ್ಲಿಂದ 23 ಕಿಲೋಮೀಟರ್. ಎಲ್ಲಿರೋದು? ಇಲ್ಲಿಗೆ ನನ್ನ ಒಂದು ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್.